ಇದು ಬಂಬು ಬಜಾರ್ಗೆ ಹೋದಾಗ ಹಿಂಗ್ ಮಾಡಿ ಅದ್ರಲ್ಲಿ ಮಣ್ಣು ಹಾಕಿ ಇವೆಲ್ಲ ಪ್ಲಾಂಟ್ಸ್ ಮಾಡ್ತಾ ಇದ್ವಿ. ಇದಕ್ಕೇನು ಜಾಸ್ತಿ ಮಣ್ಣು ಬೇಕಾಗಲ್ಲ ಇದಕ್ಕೆ ಪರ್ಟಿಕ್ಯುಲರ್ಲಿ ಈ ಪ್ಲಾಂಟ್ಗೆ ಏನದ ಮೇಂಟೆನೆನ್ಸ್ ಫ್ರೀ ಇರ್ತದ, ಮೇಂಟೆನೆನ್ಸ್ ಏನಿಲ್ಲ. ಬಾಟಲ್ಸ್ ನಾನು ಏನು ವೇಸ್ಟ್ ಮಾಡೋದಿಲ್ಲ. ಇನ್ನು ನೀವು ಅಲ್ಲಿ ನೋಡ್ರಿ ಅಲ್ಲಿನೂ ಬಾಟಲ್ಸ್ ಇವೆ. ಆ ಬಾಟಲ್ಸ್ ನಲ್ಲಿ ಏನ್ ಮಾಡ್ತೀನಿ, ಹಿಂಗೆ ಮಣ್ಣು ಹಾಕಿ ಏನಾರ ಒಂದು ಗಿಡ ಹಾಕ್ತೀನಿ, ಬಳ್ಳಿಗಳು ಹಾಕಿ. ಅದು ಎದಕ್ಕೆ ಹಾಕಿನ ಅಂದ್ರೆ ಪರ್ಪಸ್, ಎರಡು ಪರ್ಪಸ್. ಒಂದಿದ್ದು ಸಮ್ಮರ್ ನಲ್ಲಿ ಶೇಡ್ ಬರ್ತದೆ ನನಗೆ, ಪ್ಲಸ್ ನೀವು ಮ್ಯಾಗ್ ಹೋಗಿ ನೋಡಿದ್ರೆ ಹೂವುಗಳು ಜಗ್ಗಿ ಬಿಟ್ಟಿದ್ದೇವೆ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಈ ಕಡೆನೂ ಏನ್ ಮಾಡೀನಿ, 2 ಟೈರ್ 3 ಟೈರ್ ಮಾಡಿಬಿಟ್ಟಿನಿ. ಯಾಕಂದ್ರೆ ಜಾಗ ನನಗೆ ಇದ್ದಿದ್ದಿಲ್ಲ. ಈಗ ಏನಿಲ್ಲ ಅಂದ್ರೆ ಮೋರ್ ದೆನ್ 1000 ಪಾಟ್ಸ್ ಅವ ನೋಡ್ರಿ ಇಲ್ಲಿ ನನ್ನ ಹತ್ರ. 1000 ಮನಿ ಪ್ಲಾಂಟ್ ರೀ. ಲೀವ್ಸ್ ನೋಡ್ರಿ ನೀವು ಎಷ್ಟು ದೊಡ್ಡ ದೊಡ್ಡವೇ ಇದೆ. ಇದು ಮನಿ ಪ್ಲಾಂಟ್, ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಇದು. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುವು. ಇವತ್ತು ನಾವು ಕಲಬುರಗಿ ಪಟ್ಟಣದಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಮನೆಯನ್ನೇ ನಂದನವನವಾಗಿ ಮಾಡಿದಂಥ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೀನಿ. ನೋಡ್ಬೋದು, ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಮನೆ ಕಟ್ಟಿಸ್ತಾರೆ, ಜಾಗ ಎಷ್ಟಿರುತ್ತೋ ಅಷ್ಟರಲ್ಲಿ ಅಚ್ಚುಕಟ್ಟಾಗಿ ಕಟ್ಟಿಸ್ಕೊಂಡು ಆರಾಮಾಗಿರ್ತಾರೆ. ಆದರೆ ಇವರು ವಿಶೇಷವಾಗಿ ಹಲವಾರು ಥರದ ಗಿಡಗಳನ್ನು ಬೆಳೆಸಿದ್ದಾರೆ. ಯಾವ್ಯಾವ ಗಿಡಗಳಿದ್ದಾವೆ, ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ಥರ ಆಸಕ್ತಿ ಬಂತು, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲು ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ವೆಂಕಟ ವೇಣು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ವೈಸ್ ಪ್ರೆಸಿಡೆಂಟ್ ಆಗಿ ರಿಟೈರ್ ಆಗೀನಿ. ಇಲ್ಲೇ ಶಾಬಾದ್ನಲ್ಲೇ ನಾನು ನೌಕರಿ ಮಾಡಿದೆ 20 ವರ್ಷ. ಅದಾದ್ಮೇಲೆ ನಾನು ಹೋಗಿದ್ದೀನಿ ಹೈದ್ರಾಬಾದ್ಲಿಂದ ನಂತರ ನಾನು ಹರಿಯಾಣಕ್ಕೆ ಹೋದೆ. ಹರಿಯಾಣ ಮತ್ತು ಛತ್ತೀಸ್ಗಢ ಇವೆಲ್ಲ ಮಾಡಿ ಬಂದು ಇಲ್ಲಿ ರಿಟೈರ್ ಆದ್ಮ್ಯಾಗ ನನಗೆ ಒಂದು ಎನ್ವೈರ್ಮೆಂಟ್ಲಿಂದ ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇಡಬೇಕಂತ ಹೇಳಿ ರಿಟೈರ್ಮೆಂಟ್. ಅದರಲ್ಲಿ ನಮ್ಮ ಕಲಬುರಗಿ ಬಿಸಿಲು ನಾಡಿನಲ್ಲಿ ಒಂದು ಸ್ವಲ್ಪ ತಂಪಾಗಿ ಇರಬೇಕಂತ ಹೇಳಿ ಒಂದು ಉದ್ದೇಶದಿಂದ ನಾನು ಇದೆಲ್ಲ ಗಾರ್ಡನ್ ಮಾಡಿದ್ದೀನಿ. ಸರ್, ಯಾವ ಥರ ಆಸಕ್ತಿ ಬಂತು ಸರ್? ಸಾಮಾನ್ಯವಾಗಿ ಮನೆ ಕಟ್ಟಬೇಕು, ಆ ಮನೆ ಗ್ಲಾಸ್ಗಳು ಕೂಡಿಸ್ಬೇಕು, AC ಕೂರಿಸ್ಬೇಕು, ಆ ವಿಚಾರದಲ್ಲಿ ಇರ್ತಾರೆ ಮನೆ ಕಟ್ಟೋರು. ನೀವು ಗಾರ್ಡನ್ ಮಾಡೋದಕ್ಕೋಸ್ಕರನೇ ಡಿಸೈನ್ ಮಾಡಿದ್ದೀರಿ. ಯಾವ ಥರ ಸರ್? ಎದಕ್ಕಂದರೆ ನಾನು ಶಾಬಾದ್ನಲ್ಲಿ ಇದ್ದಾಗ ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದಿತ್ತು. ಆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಮ ಹತ್ರ ಅಲ್ಲಿ ಆ ಶಾಬಾದ್ನಲ್ಲಿ 1000 ಕ್ವಾರ್ಟರ್ಸ್ ಇದ್ದಾವೆ. ಆ ಕ್ವಾರ್ಟರ್ಸ್ನಲ್ಲಿ ಎಲ್ಲರಿಗೂ ಎನ್ಕರೇಜ್ ಮಾಡ್ತಿದ್ರು ಕಂಪ್ನಿ. ಎವ್ರಿ ಇಯರ್ ಡಿಸೆಂಬರ್ಗೆ ಒಂದು ಹಾರ್ಟಿಕಲ್ಚರ್ ಶೋ ಇಡ್ತಿದ್ರು. ಆ ಹಾರ್ಟಿಕಲ್ಚರ್ ಶೋನಲ್ಲಿ ನಾವೇನು ಮಾಡ್ತಿದ್ದೆವು ಅಂದರೆ ಇವೆಲ್ಲ ಕಾಂಪಿಟೇಷನ್ ಮಾಡ್ತಿದ್ರು. ಆ ಕಾಂಪಿಟೇಷನ್ ಮಾಡಿ ಒಂದು ಹುರುಪು ಇರ್ತಿತ್ತು, ನಾನು ಚಲೋ ಮಾಡಬೇಕು ಅಂತ ಹೇಳಿ ಅವ್ರು ಪ್ರೈಸ್ ಕೊಡ್ತಿದ್ರು. ಪ್ರೈಸ್ ಏನು ದೊಡ್ಡ ಮಾತಲ್ಲ, ಒಂದು ಪ್ರೈಸ್ ಅಂದ್ರೆ ಸುಮ್ಮನೆ ಒಂದು 10 ರೂಪಾಯಿ ದಿನಾರು ಇರ್ಬೋದು. ಆದರೆ ಅದು ನಮಗೊಂದು ಇಂಟ್ರೆಸ್ಟ್ ಬರ್ತದೆ. ಆ ಇಂಟ್ರೆಸ್ಟ್ಲಿಂದ ಆ ಡೆವಲಪ್ ಆಗಿತ್ತು. ಅದಾದ್ಮೇಲೆ ನಾನು ರಿಟೈರ್ ಆದ್ಮೇಲೆ ಅದೇ ಒಂದು ಕಲ್ಪನೆ ತಗೊಂಡು ಇಲ್ಲೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸರ್, ಯಾವ ಥರ ಡಿಸೈನ್ ಮಾಡಿದಿರಿ, ಯಾವ ಥರ ಗಿಡಗಳನ್ನು ಹೊಂದ್ಸ್ಕೊಂಡಿದ್ದೀರಿ, ಯಾವ್ಯಾವ ಇದಾವೆ ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್. ಓಕೆ. ಈಗ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಮನೆ ಕಟ್ಟಿ 20 ವರ್ಷ ಆಯ್ತು ರೀ. ಪ್ಲಾನ್ ಮಾಡಿದ್ದು ಒಂದು 5-6 ವರ್ಷ ಹಿಂದೆ ಅಷ್ಟೇ. ಅದಕ್ಕಿಂತ ಮುಂಚೆ ನನಗೇನು ಇದ್ದಿದ್ದಿಲ್ಲ. ಈಗ ಒಂದು 5 ಇಯರ್ಸ್ ಆಯ್ತು. ರಿಟೈರ್ ಆದ್ಮ್ಯಾಗ ಒಂದು 3-4 ಇಯರ್ಸ್ ಎಲ್ಲ ಸೆಟ್ಲ್ ಮಾಡಿಕೊಂಡು ಸ್ಲೋಲಿ ಡೆವಲಪ್ ಮಾಡೀನಿ ನಾನು. ಇವರು ನಮ್ಮ ಹುಡುಗ ಇವ ರಾಹುಲ್ ಅಂತ ಹೇಳಿ ಈ ಎವ್ರಿ ಡೇ 1 hour ಬಂದು ನನಗೆ ಹೆಲ್ಪ್ ಮಾಡ್ತಾನೆ. ಇವನು ಹೆಲ್ಪ್ಲಿಂದೇ ನನಗೆ ಈ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗಿದೆ. ಇಷ್ಟೆಲ್ಲ ಡೆವಲಪ್ ಆಗಿದೆ. ಸರ್, ಇಲ್ಲಿ ಏನೇನಿದಾವೆ ಸರ್? ಇಲ್ಲಿ ಇದಕ್ಕೆ ಸ್ನೇಕ್ ಪ್ಲಾಂಟ್ ಅಂತಾರ. ಸ್ನೇಕ್ ಪ್ಲಾಂಟ್ ಪ್ಲಸ್ ಇವೆಲ್ಲನು ಪ್ಲಾಂಟ್ಸ್ ಎಲ್ಲ ನಾನು ಎದಕ್ಕೆ ಇಲ್ಲಿ ಇವೇ ಹಾಕಿನಂದ್ರೆ ದನಗಳು ಇವಕ್ಕೆ ಮುಟ್ಟೋದಿಲ್ಲ. ಇವು ದನಗಳು ಮುಟ್ಟಿದವ್ರು ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲ ಅಂದ್ರೆ ಮತ್ತೆ ದನಗಳು ತಿಂದ್ಮ್ಯಾಗ ನಮಗೆ ಅದೊಂದು ಬೇಜಾರು ಬರ್ತದೆ. ಇವು ಈ ದನ ಮುಟ್ಟೋದಿಲ್ಲ, ಅದಕ್ಕೆ ಇವು ಹಾಕೀನಿ. ತುಂಬಾ ಇದೂ ಅಟ್ರಾಕ್ಟಿವ್ ಆಗಿದೆ. ಇದು ಬಂಬುದು ಏನೋ ಒಂದು ಬಂತು ನನ್ನ ತಲೆಗ. ಬಂಬು ಟ್ರೀ ಹೋದಾಗ, ಇದು ಬಂಬು ಬಜಾರ್ಗೆ ಹೋದಾಗ ಹಿಂಗ್ ಮಾಡಿ ಅದ್ರಲ್ಲಿ ಮಣ್ಣು ಹಾಕಿ ಇವೆಲ್ಲ ಪ್ಲಾಂಟ್ಸ್ ಮಾಡ್ತಾ ಇದ್ವಿ. ಇದಕ್ಕೇನು ಜಾಸ್ತಿ ಮಣ್ಣು ಬೇಕಾಗಲ್ಲ. ಇದಕ್ಕೆ ಪರ್ಟಿಕ್ಯುಲರ್ಲಿ ಈ ಪ್ಲಾಂಟ್ಗೆ ಏನದ ಮೇಂಟೆನೆನ್ಸ್ ಫ್ರೀ ಇರ್ತದ, ಮೇಂಟೆನೆನ್ಸ್ ಏನಿಲ್ಲ. ಆಯ್ತು, ಸ್ವಲ್ಪ ಒಂದು 4 ಹನಿ ಇದ್ರೆ ಸಾಕು. ಏನಂತಾರೆ ಸರ್ ಇದಕ್ಕೆ ಹೆಸರು? ಇದಕ್ಕೆ ಅಷ್ಟು ನನಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ಇಂಡೋರ್ ಆರ್ನಮೆಂಟಲ್ ಅಂತ ಹೇಳ್ತಾರೆ. ಇದು ಅಂತೂ ವೆರಿ ಕಾಮನ್ ಇರ್ತದೆ ರೀ. ಈ ಫ್ಲವರ್ಸ್ ಡೈಲಿ ಮುಂಜಾನೆ 6ಕ್ಕೆ ಎದ್ದು ಈ ಹೈಬಿಸ್ಕಸ್ ಅಂದರೆ ಮಂದಾರ ಇವೆಲ್ಲನೂ ಪೂಜೆಗೆ ತಗೋತೀನಿ ನಾನು.
ಇದು ನಾನೇನು ಇಲ್ಲಿ ಮಾಡಿನಲ್ಲ ಇದು ಆರ್ಚ್. ಈ ಆರ್ಚ್ ಹೆಸರು ಇದು ವೃಂದ ಅಂತ ಇಟ್ಟಿನಿ. ವೃಂದ ಅಂದ್ರೆ ಇನ್ ಅದರ್ ಟರ್ಮ್ಸ್ ತುಳಸಿ, ವೃಂದಾವನ. ಆಯ್ತು, ನೀವು ಸ್ಪೆಲ್ಲಿಂಗ್ ನೋಡಿದ್ರೆ VRINDA ಅದ. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದ್ರೆ, ನನ್ನ ಹೆಸರು ವೆಂಕಟವೇಣು, ನನ್ನ ಹೆಂಡತಿ ಹೆಸರು ರೇಖಾ. ಓಕೆ, ಅದಕ್ಕೆ ವೆಂಕಟವೇಣು ರೇಖಾ ಇಂಡಿಯಾ. ಸೂಪರ್ ಸರ್. ಎಲ್ಲರೂ ಬಂದವ್ರಿಗೆಲ್ಲ ಇದು ವೃಂದ ಅಂದ್ರೆ ಏನ್ರಿ ಅಂದ್ರೆ ಇದೇ ಹೇಳ್ತೀನಿ. ಇಲ್ಲಿ ಏನೋ ಒಂದು ಹೊಸ ಡಿಸೈನ್ ಮಾಡಿದ್ರಿ. ಇಲ್ಲಿ ಎಲ್ಲ ಬಾಟಲ್ಸ್ ನಾನು ಏನು ವೇಸ್ಟ್ ಮಾಡೋದಿಲ್ಲ. ಇನ್ನು ನೀವು ಅಲ್ಲಿ ನೋಡ್ರಿ, ಅಲ್ಲಿನೂ ಬಾಟಲ್ಸ್ ಇವೆ. ಆ ಬಾಟಲ್ಸ್ ನಲ್ಲಿ ಏನ್ ಮಾಡ್ತೀನಿ, ಹಿಂಗೆ ಮಣ್ಣು ಹಾಕಿ ಏನಾರ ಒಂದು ಗಿಡ ಹಾಕ್ತೀನಿ. ಅಂಡ್ ಅಗೇನ್ ದನ ಮುಟ್ಲಾರ್ದಂಗೆ ಹೊರಗಿರ್ತಾವ. ಇದು ಶೇಂಗಾ ಗರಂ ಮಾಡಿ ಮಾರ್ತಿರ್ತಾರ ನೋಡ್ರಿ, ಅದು ಅಂತದ್ದು ಇದು ಅದ. ಅದು ನಮ್ಮ ಸಣ್ಣ ವಯಸ್ಸಾಗೆ ನೋಡಿದೆ ನಾನು. ಅದು ನೆನಪು ಬಂತು ನನಗೆ. ಒಂದು ವೆಲ್ಕಮ್ ಇವು ಇರ್ಬೇಕಂತ ಹೇಳಿ ಇವೆರಡು ಮಾಡ್ತೀನಿ ನಾನು. ಅದೇ ಆ ಕಾನ್ಸೆಪ್ಟ್ ನಾನು 10th ನಲ್ಲಿ ಇದ್ದ ಅವಾಗ ಬರ್ತಿದ್ರು ಅವರು. ಪಾನಿಪುರಿ ಅದೆಲ್ಲ ವೆಂಡರ್ ಮಾಡ್ತಿದ್ರು. ಅದು ನೋಡಿ ಅದೇ ಟೈಪ್ ಇದು ಮಾಡೋಣ ಅಂತ ಹೇಳಿ ಮಾಡ್ತಿದ್ರು. ಇದು ಯಾವ ಪ್ಲಾಂಟ್ ಸರ್ ಇದು? ಇದನ್ನು ಔಟ್ಡೋರ್, ಇದು ಇಂಡೋರ್ ಆರ್ನಮೆಂಟಲ್ ಪ್ಲಾಂಟ್. ಎವ್ರಿಥಿಂಗ್ ಇದು ಆರ್ನಮೆಂಟಲ್. ಎರಡು ಕಡೆ ವೆಲ್ಕಮ್ ದಶಿಂದ ಇದು ಹಾಕಿದೆ. ಸೂಪರ್ ಸರ್. ಇವೆಲ್ಲ ಸಪ್ರೇಟ್ ಸ್ಟ್ಯಾಂಡ್ಗಳೇ ಮಾಡ್ತೀರಿ ಸರ್? ಇವೆಲ್ಲ ಸ್ಟ್ಯಾಂಡ್ಗಳು ಮಾಡ್ತೀವಿ ನೋಡ್ರಿ. ಇದು ಅಂದ್ರೆ ಜಾಗ 60-40 ಅದ. ಎಷ್ಟು ಇದ್ದಷ್ಟು ಅದರಲ್ಲಿ 1 ಇಂಚು ನಾನು ಬಿಟ್ಟಿಲ್ಲ. ಈಗ ನಮ್ಮ ಟೈರ್ಸ್ ಅವ ನೋಡ್ರಿ ಅಲ್ಲಿ. ಆ ಟೈರ್ಸ್ ನಮ್ಮ ಕಾರಿಂದೆಲ್ಲ ಯಾವಾಗ ಚೇಂಜ್ ಮಾಡ್ತೀನಿ ಅವೆಲ್ಲನೂ ಇಟ್ಟು ವೇಸ್ಟ್ ಮಾಡ್ಲಾರ್ದೆ ಈ ತರ ಮಾಡೀನಿ. ಟೈರ್ಗಳು ಕೆಲ್ಸಕ್ಕೆ ಬಂದವ್ರಿ. ಟೈರ್ಗಳನ್ನ ವೇಸ್ಟ್ ಕೆಲಸಕ್ಕೆ ಬಂದವ. ಈ ಬಾಟಲ್ಸ್ ಎಲ್ಲ ನೀರು ಕುಡ್ದು ಬಾಟಲ್ಸ್ ಎಲ್ಲಾನು ಮಾಡೀನಿ ನಾನು. ಸರ್, ಇಲ್ಲಿ ಮುಖ್ಯವಾಗಿ ಏನೇನು ಪ್ಲಾಂಟ್ಸ್ ಇದಾವೆ ಸ್ವಲ್ಪ ಹೇಳ್ತೀರಾ? ರೋಸ್ ಪ್ಲಾಂಟ್ಸ್ ಇವೆ. ಓಕೆ, ದೆನ್ ದಾಸಾಲ ಹೂವು ಇದೆ. ದೆನ್ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇವೆ. ಓಕೆ, ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಕ್ರಿಸಂಥಮಮ್, ರೈಟ್. ಅಂಡ್ ದೆನ್ ಯು ಹ್ಯಾವ್ ಇಕ್ಸೋರಾ, ಯು ಹ್ಯಾವ್ ಪಾಮ್ ಟ್ರೀಸ್ ಅಂತೂ ರಾಯಲ್ ಪಾಮ್ ಟ್ರೀಸ್ ಅಂತ ಹಚ್ತೀನಿ ನಾನು. ಅದು ಅಲ್ಲಿ ಬರೀ ಶೋಗೆ ಹಚ್ತೀನಿ ನಾನು. ಓಕೆ, ದೀಸ್ ಆರ್ ದ ಥಿಂಗ್ಸ್. ಸರ್, ಈ ಕಡೆ ಏನೇನಿದಾವೆ? ಈ ಕಡೆ ಎವ್ರಿಥಿಂಗ್ ಇದು ಆರ್ನಮೆಂಟಲ್. ಇದಕ್ಕೆ ಜೇಡ್ ಪ್ಲಾಂಟ್ ಅಂತಾರೆ. ದಿಸ್ ಇಸ್ ಆ್ಯಕ್ಚುಲಿ ವೆರಿ ಕಾಸ್ಟ್ಲಿ. ಅದು ನಾನು ಮಲ್ಟಿಪ್ಲೈ ಮಾಡಿ ಇನ್ನೊಂದು ಏನದ ನಂದು, ನನ್ನ ಇಂಟ್ರೆಸ್ಟ್ ಏನದ ಅಂದರೆ, ಈವನ್ ಸರೌಂಡಿಂಗ್ಸ್ನು ನಾನೇ ಅಲ್ಲಿ ನೋಡ್ತೀರ, ಅಲ್ಲಿ ಹೊರಗಡೆ ಅಲ್ಲಿ ನಾನೇ ಹಚ್ಚಿ ನಾವೆಲ್ಲ. ಅದು ಹಚ್ಚಿನ ಅಲ್ಲಿ ಹಚ್ಚಿದ. ಅದಕ್ಕೆ ಎಲ್ಲರಿಗೂ ಪ್ಲಾಂಟ್ಸ್ ಏನ್ ಮಾಡ್ತೀನಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದಿ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರ, ಬಂದು ಇಲ್ಲಿ ಸೆಲ್ಫಿ ತಗೋತಾರ. ಐ ಆಮ್ ವೆರಿ ಹ್ಯಾಪಿ. ಅಂದ್ರೆ ಏನೋ ಒಂದು ಸೋಷಲ್ ಆಗ್ತಾ ಇದೆ ಅಂತ. ಅಂಡ್ ಯಾರೇ ಬಂದು ವಿಸಿಟ್ ಬಂದ್ರೆ ಅವ್ರಿಗೊಂದು ನಾನು ಪ್ರೆಸೆಂಟ್ ಕೊಡ್ತೀನಿ ನಾನು. ಅದಕ್ಕೆ ಭಾಳ ಎಕ್ಸ್ಟ್ರಾ ಮಾಡಿ ಇಡ್ತೀನಿ. ಒಂದೊಂದೊಂದೊಂದು ಕೊಟ್ಟು ಬಿಡ್ತೀನಿ ನಾನು. ಉಚಿತವಾಗಿ ಕೊಡ್ತೀರಿ ಸರ್? ಯಾರು ಬಂದ್ರು ಓನ್ಲಿ ಫ್ರೀ ಕೊಡ್ತೀನಿ ನಾನು. ಈ ಹ್ಯಾಂಗಿಂಗ್ ಪ್ಲಾಂಟ್ಸ್ ಏನೇನಿದಾವೆ ಸರ್? ಹ್ಯಾಂಗಿಂಗ್ ಪ್ಲಾಂಟ್ಸ್ ಜೇಡ್ ಇದೆ. ಓಕೆ, ದೆನ್ ಇವೊಂದಿದೆ ಇದಕ್ಕೆ. ಸೂಪರ್ ಸರ್. ಆಯಿತು, ಈಗ ಇವೆಲ್ಲನೂ ಮಾಡಿಬಿಟ್ರೆ ಎಲ್ಲ ಅದು ಹ್ಯಾಂಗಿಂಗ್ ಏನದು. ಆ ಪ್ಲಾಂಟ್ಸ್ ಯಾವ ಬರ್ತಾವಲ್ರಿ ಕ್ರೀಪರ್ ಟೈಪ್, ಅವಕ್ಕೆ ನಾನು ಮಾಡ್ತೀನಿ ನಾನು. ಸರ್, ಈ ಬಳ್ಳಿಗಳು ಹಾಕಿರ ಸರ್ ಮೇಲೆ? ಹೌದು, ಬಳ್ಳಿಗಳು ಹಾಕಿವ. ಅದು ಎದಕ್ಕೆ ಹಾಕಿನಂದ್ರೆ ಪರ್ಪಸ್, 2 ಪರ್ಪಸ್. ಒಂದಿದು ಸಮ್ಮರ್ನಲ್ಲಿ ಶೇಡ್ ಬರ್ತದೆ ನನಗೆ, ಪ್ಲಸ್ ನೀವು ಮ್ಯಾಗ್ ಹೋಗಿ ನೋಡಿದ್ರೆ ಹೂವುಗಳು ಜಗ್ಗಿ ಬಿಟ್ಟಿದ್ದೇವೆ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಮೇಲ್ಗಡೆ ಆ ಥರ ಯಾವ್ಯಾವ ಬಳ್ಳಿಗಳು ಹಾಕಿರಿ ಸರ್? ಒಂದಂತೂ ಬೋಗನ್ ಮೇಲೆ ನೀವು ನೋಡ್ತಿರಲ್ಲ ಯಾವ ಥರ ಕ್ರೀಪ್ ಆಗಿಬಿಟ್ಟದೆ. ಈವನ್ ಈ ದೊಡ್ಡ ಟ್ರೀಗೂ ಕ್ರೀಪ್ ಆಗಿಬಿಟ್ಟದ. ಇವರು ನಮ್ಮ ಮಿಸಸ್ ರೀ. ನಮಸ್ತೆ ಅಮ್ಮ. ಮಧುಮಾಲತಿ ಅಂಡ್ ರಂಗೂನ್ ಪ್ಲಾಂಟ್. ಸರ್, ಒಳಗಡೆನೂ ಅರೇಂಜ್ಮೆಂಟ್ ಇದೆ? ಹೊರಗಡೆನೂ ಅರೇಂಜ್ಮೆಂಟ್ ಇದೆ. ಇನ್ನೊಂದು ನಮ್ಗೆ ತೋರಿಸ್ಬೇಕಾಗಿತ್ತು, ಇವೆಲ್ಲ ಇವು ಸ್ಯಾನಿಟರಿ ಪೈಪ್ಸ್ ಏನಿವಲ್ಲ, ಅವು ವೇಸ್ಟ್ ಆಗಿ ಬಿದ್ದಿದ್ವು ನಮ್ಮಲ್ಲಿ. ಆ ಸ್ಯಾನಿಟರಿ ಅದನ್ನು ನಾನು ಯೂಸ್ ತಗೊಂಡು ಈ ತರ ಮಾಡಿ ಎಲ್ಲ ಸ್ಯಾನಿಟರಿ ಪೈಪ್ಸ್ ಲೈನ್ ಆಗಿ ಹಾಕಿ ನೋಡಿ.
ಪೂರ್ತಿ ಒಂದು ಲೈನ್ ಹಾಕಿರಿ ಸರ್. ಲೈನ್ ಹಾಕಿ ನೋಡಿ. ಸ್ಯಾನಿಟರಿ ಪೈಪ್ಸ್ ಅವು ವೇಸ್ಟ್ ಬಿದ್ದಿದ್ದವು ಮನ್ಯಾಗ, ಹಾಂ ರೀ. ಇವು ಎದಕ್ಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಅದನ್ನು ಕೆಲ್ಸಕ್ಕೆ ಬಂದದ. ಕೆಲ್ಸಕ್ಕೆ ಬಂದದು. ಇವೆಲ್ಲಾನು ಕ್ರಿಸಂಥಮಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಸಂಥಮಮ್, ಡಿಫ್ರೆಂಟ್ ಫ್ಲವರ್ಸ್. ಸೇವಂತಿ ಅಂತೀವಲ್ಲ ನಾವು, ಅದು ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದಾವೆ ಸರ್ ನೋಡಕ್ಕೆ. ಈ ಕಡೆ ಮನೆ ಮುಂದೆನೆ ಇವೆಲ್ಲ ಅರೇಂಜ್ ಮಾಡಿ ಆದಷ್ಟು ಫ್ಲವರ್ ಬರೋಂಗ. ಪ್ಲಸ್ ಇವೆಲ್ಲ ಕೋಲಿಸ್, ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಲಿಸ್ ಇದೆ. ದೆನ್ ಇಲ್ಲೊಂದು ನೋಡ್ತಾ ಇದ್ರಿ ನೀವು, ಪೈಪ್ ನೋಡ್ತಾ ಇದ್ರಲ್ಲ, ಇಲ್ಲೊಂದು ವೇಸ್ಟ್ ಪೈಪ್ ಬಿದ್ದಿತ್ತು ನನಗೆ. ಆ ಪೈಪ್, ಆ ಪೈಪಿಗೆ ಬಿಟ್ಟಿದ ಮ್ಯಾಗ ಅದಕ್ಕೆ ಏನು ಮಾಡಿ ನಾನು ರಿಂಗ್ಸ್ ಕಟ್ ಮಾಡೀನಿ. ರಿಂಗ್ಸ್ ಕಟ್ ಮಾಡಿ ಅದಕ್ಕೆ ಸ್ಕ್ರೂಯಿಂಗ್ ಮಾಡಿ ಒಂದು ಸಣ್ಣ ಇವು ನಮ್ಮ ಪಾಟ್ಸ್ ಹಚ್ಚಿಬಿಟ್ಟು ನೋಡಕ್ಕೂ ಅಟ್ರಾಕ್ಟಿವ್ ಇರ್ತಾವೆ. ಅದಕ್ಕೆ ಸೂಪರ್ ಸರ್. ಇವೆಲ್ಲನೂ ಕ್ರಿಸಂಥಮಮ್ಮೆ. ದೀಸ್ ಆರ್ ಆಲ್ ಕ್ರಿಸಂಥಮಮ್. ಇವು ರಾವಲ್ ಅನ್ಕೊಂಡು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದಿರಿ ಸರ್. ಇದು ಈ ರೌಂಡ್ ಇದರಲ್ಲಿ ಎಲ್ಲಾನು ಇದು ಹಚ್ಚಿಬಿಟ್ಟಿನಿ ರೀ, ಹೈಬಿಸ್ಕಸ್, ಡಿಫ್ರೆಂಟ್ ಕಲರ್ಸ್ ಆಫ್ ಹೈಬಿಸ್ಕಸ್. ಎಲ್ಲಾನು ದಾಸವಾಳನ ಕಲರ್ ಬೇರೆ ಬೇರೆ. ಎಲ್ಲೋ ಆಯ್ತು. ಇದೊಂದು ನೋಡ್ತಾ ಇದ್ರಲ್ಲ, ಇದು ಗುಬ್ಬಿಗೆ ಊಟ ಅಂತ. ಪಕ್ಷಿಗಳು ಬರ್ತವೆ, ಗಿಡಗಳಿರೋದಕ್ಕೆ ಬರ್ತವೆ. ಅವಾಗ ಸ್ವಲ್ಪ ಊಟನೂ ಕೊಟ್ಟಂಗ ಆಗ್ತದೆ. ನೀರು ಬೇಸಿಗೆನಾಗ ನೀರ್ನು ಹಾಕಿರ್ತೀವಿ. ಭಾಳ ಅಟ್ರಾಕ್ಟಿವ್ ಆಗಿ ಫ್ಲವರ್ಸ್ ಬರ್ತಾವ್ರಿ. ವೆರಿ ನೈಸ್ ಕಲರ್ಸ್ ಇವೆ. ಅಲ್ಲೊಂದು ಎರಡು, ಇಲ್ಲೊಂದು ಎರಡು ಹಚ್ಚಿವಿ. ಆಯ್ತು. ಇದೇನಾದ್ರೂ ನೀವು ಇದು ನೋಡ್ತಾ ಇದ್ರಲ್ಲ, ಇವು ಆಕ್ಚುಲಿ ವರ್ಮಿ ಕಂಪೋಸಿಟ್ ಮಾಡ್ತೀನಿ ನಾನೇ. ಇದ್ರೊಳಗೆ ವರ್ಮಿ ಕಂಪೋಸ್ಟ್ ಮಾಡ್ತೀರಿ? ಕಿಚನ್ ವೇಸ್ಟ್ ಪ್ಲಸ್ ಯುವರ್ ಕೌಡಂಗ್, ಬಫೆಲೋದು ಎಲ್ಲ ಕೌಡಂಗ್ ಅವೆಲ್ಲ ತಗೊಂಡು ಹಾಕಿ ನಾನು ಏನ್ ಮಾಡೀನಿ, ಅರ್ಥವಾಮ್ಸ್ ಇಟ್ಟಿನಿ ಒಳಗ. ಅರ್ಥವಾಮ್ಸ್ ಹಾಕಿನ. ಆ ಅರ್ಥವಾಮ್ಸ್ ತಿಂದಿದ್ದೆಲ್ಲ ಹಿಂದಗಡೆ ನಮ್ಗೆ ವರ್ಮಿ ಕಂಪೋಸ್ಟ್ ಕೊಡೋದು. ಸೊ ನಾನು ಇಷ್ಟೇ ಜಾಗದಲ್ಲೇ ವರ್ಮಿ ಕಂಪೋಸ್ಟ್ ಮಾಡ್ತಾ ಇದ್ದೆ. 1, 2, 3, 4 ನನಗ ಆರ್ಗಾನಿಕ್ ಮೆನ್ಯೂರ್. ಅದಕ್ಕೆ ನನಗ ಫರ್ಟಿಲೈಸರ್ ಯೂಸ್ ಮಾಡ್ಲಿಕ್ಕೆ ನನಗ ಒಪ್ಪೋದಿಲ್ಲ. ಅದಕ್ಕೆ ಇಷ್ಟೆಲ್ಲ ಗ್ರೀನ್ ಆಗಿ ಇರ್ತದೆ. ಈ ಕಡೆನೂ ಅರೇಂಜ್ ಮಾಡಿರಿ? ಈ ಕಡೆನೂ ಏನ್ ಮಾಡೀನಿ, 2 ಟೈರ್ 3 ಟೈರ್ ಮಾಡಿಬಿಟ್ಟಿನಿ. ಯಾಕಂದ್ರೆ ಜಾಗ ನನಗೆ ಇದ್ದಿದ್ದಿಲ್ಲ. ಈಗ ಏನಿಲ್ಲ ಅಂದ್ರೆ ಮೋರ್ ದೆನ್ 1000 ಪಾಟ್ಸ್ ಅವ ನೋಡ್ರಿ ಇಲ್ಲಿ ನನ್ನ ಹತ್ರ. 1000 ಅಲ್ಲಿ ಸ್ಟ್ಯಾಂಡ್ ನೋಡ್ತೀರಾ, ಅಲ್ಲಿ ಆ ಕಡೆ ಇಲ್ಲಿನೂ ಅರೇಂಜ್ ಮಾಡಿ, ಅಲ್ಲಿನೂ ಮಾಡೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೋಡಿಸ್ತೀನಿ. ಈ ಕನಕಾಂಬರಿ ಎಲ್ಲೋನು ಅದ ರೀ. ಇಲ್ಲಿ ಒಂದು ಆರೆಂಜ್ ಕಲರ್ನು ಅದ. ಇದು ನಾರ್ಮಲ್. ಇದು ನಾರ್ಮಲ್. ಇದು ಒಂದು ಸ್ವಲ್ಪ ಆರೆಂಜ್ ಜಾಸ್ತಿ ನೋಡಿದ್ದೆ ಸರ್ ನಾನು. ಇದು ಎಲ್ಲೋ ಕಲರ್ ಸ್ಪೆಷಲ್. ಇದು ಆಯ್ತು. ಇದು ಪೋಯಿನ್ಸಿಟಾ. ಈ ಪೋಯಿನ್ಸಿಟಾಗಳು ಅಟ್ಲೀಸ್ಟ್ 1, 2, 3, 4, 5, 6 ಕಲರ್ ಮಾಡಿ ನೋಡ್ರಿ. ಆಕ್ಚುಲಿ ಆ ರೆಡ್ ಕಲರ್ ಏನಿದೆಲ್ಲ, ದಟ್ ಈಸ್ ಎ ಕಾಮನ್ ಒನ್. ಬಟ್ ಐ ಹ್ಯಾವ್ ಗಾಟ್ ದಿಸ್ ಪಿಂಕ್, ದೆನ್ ರೆಡ್, ಅದಾದ್ಮೇಲೆ ಒಂದು ಸ್ವಲ್ಪ ಯೆಲ್ಲೋಯಿಶ್, ಇವೆಲ್ಲನೂ ಕಲೆಕ್ಷನ್ ಮಾಡಿ. ಇದು ಹೈಬಿಸ್ಕಸ್. ಇದು ದೊಡ್ಡ ಗಿಡ ಆಗಿದೆ ಈಗ. ಇಲ್ಲಿ ಏನ್ ಮಾಡೀನ್ರಿ, ಒಂದು 3 feet to 4 feet ಡಿಗ್ ಮಾಡಿ ವಾಟರ್ ಹಾರ್ವೆಸ್ಟಿಂಗ್ ಮಾಡೀನಿ ಫಾರ್ ಮೈ ಬೋರಿಂಗ್. ರಬಲ್ಸ್, ಇದು ಕಲ್ಲೆಲ್ಲ ಹಾಕಿ, ಅದಾದ್ಮ್ಯಾಗ ಇನ್ನೊಂದು ಲೇಯರ್ ಏನೋ ಕಂಕರ್ ಹಾಕಿ, ಇನ್ನೊಂದು ಲೇಯರ್ ಪೆಬಲ್ಸ್ ಹಾಕಿ ನೀರ್ ಹಿಂಗೋ ತರ ಮಾಡಿದಿರಿ. ನಂತರ ಏನ್ ಮಾಡೀನಿ, ಸ್ಯಾಂಡ್ ಹಾಕಿನಿ. ಸ್ಯಾಂಡ್ ಹಾಕಿದ ಮ್ಯಾಗ ಎವ್ರಿ ಡ್ರಾಪ್ ಆಫ್ ದಿ ರೈನ್ ವಾಟರ್ ಎಲ್ಲಾನು ಇಲ್ಲೇ ಬರ್ತಾವ. ಇವನ್ನ ಏನ್ ಮಾಡೀನಿ, ಟೆರೆಸ್ಗೆ ಮೇಡ್ ಇನ್ ಅರೇಂಜ್ಮೆಂಟ್ ಟು ಸಿ ದಟ್ ದ ವಾಟರ್ ಕಮ್ಸ್ ದೇರ್. ಅಲ್ಲಿ ನೋಡಿದ್ರಲ್ಲ, ಅಲ್ಲಿಂದ ಬಂದು ಇಲ್ಲೇ ಹಿಂಗಬೇಕು ನೀರು. ಇಲ್ಲಿ ಇದೆಲ್ಲ ಒಂದು ಡ್ರಾಪ್ ವೇಸ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ಬೋರಿಂಗಿಗೆ ನಮ್ಗೆ ಅದ್ರಾಗ ನಮ್ ಗುಲ್ಬರ್ಗ ಬಿಸಿಲಿಗೆ ಎಲ್ಲ ಬೋರ್ಗಳೆಲ್ಲ ಟೈಮ್ ಆಗ್ತಾವ. ಈ ಲಾಸ್ಟ್ ಟೈಮ್ ಬಿಕಾಸ್ ಆಫ್ ಮೈ ರೈನ್ ಹಾರ್ವೆಸ್ಟಿಂಗ್ ಐ ವಾಸ್ ಏಬಲ್ ಟು ಸಿ ದಟ್ ದ ಹೋಲ್ ಸಮ್ಮರ್ ಐ ಹ್ಯಾಡ್ ವಾಟರ್. ಇಲ್ಲೂ ಮತ್ತೆ ಗಿಡಗಳ ತರಕಾರಿ ಹಾಕ್ತಾರೇನು ಸರ್? ಇಲ್ಲ, ತರಕಾರಿ ಹಾಕಲ್ರಿ. ಒಮ್ಮೆ ತರಕಾರಿ ಹಾಕಿನ್ರಿ ಟಮಾಟಗ. ನಾವು ಅದು ಟಮಾಟ ಬರತನ ಒಂದು 200 ರೂಪಾಯಿ ಖರ್ಚು ಮಾಡೀನಿ. ನಮ್ಮ ಮನೆಗೆ ಬೈದ್ರಿ. ಅದಕ್ಕೆ ಬಿಟ್ಬಿಟ್ಟು 200 ರೂಪಾಯಿ ಕೊಟ್ರೆ ಟಮಾಟನೇ ಬರ. 200 ರೂಪಾಯಿ ಟಮಾಟ ಅಂದ್ರೆ ಪೂರ ಒಂದು ತಿಂಗಳು ಟಮಾಟ ಬರ್ತಾನೆ. ನಿಂದೇನು ಟಮಾಟ ಬ್ಯಾಡ ಬಿಡ ಅಂತ ಬಿಟ್ಟು.
ಮತ್ತೆ ಮನೆ ಸುತ್ತನೂ ಪಾಟ್ಗಳು ಜೋಡಿಸಿ ಪಾಟ್ಗಳು ಜೋಡಿಸಿದ್ರು. ಎಲ್ಲಿ ಒಂದು ಸ್ವಲ್ಪ ಬಿಟ್ಟಿಲ್ಲ. ಇದೆಲ್ಲ ಮೆನ್ಯೂರ್ ಸ್ಟೋರ್. ಇದು ಮೆನ್ಯೂರ್ ಏನು ಮಾಡ್ತೀನಿ ಈ ಥರ ಅಲ್ಲಿ ಎಲ್ಲ ಮಿಕ್ಸ್. ಓಹೋ, ನೋಡ್ತೀರಿ ನೀವು, ಅದು ಹಸ್ಕ್ ಅದ, ರೈಸ್ ಹಸ್ಕ ಪ್ಲಸ್ ಸ್ಯಾಂಡ ಪ್ಲಸ್ ಮೆನ್ಯೂರ, ಅದೇ ವರ್ಮಿ ಕಾಂಪೋಸಿಟ್ ಪ್ಲಸ್ ಮಣ್ಣು. ರೀಪಾಟಿಂಗ್ ಮಾಡ್ಬೇಕಂದ್ರೆ ಇವೆಲ್ಲ ಒಂದು ವರ್ಷನಾಗ ಒಂದು ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ರಿ ಇವೆಲ್ಲ ಎಕ್ಸ್ಟ್ರಾ, ಆಲ್ಮೋಸ್ಟ್ ಆಲ್ ಎಲ್ಲ ಈಗ ಖಾಲಿ ಆಗ್ಯಾವ. ಯಾರು ಹಿಂಗ ನೋಡ್ಲಿಕ್ಕೆ ಬರ್ತಾರೆ ಎಲ್ಲರಿಗೆ ನಾನು ಫ್ರೀ ಆಗಿ ಪ್ರೆಸೆಂಟ್ ಕೊಡ್ತೀನಿ. ಈ ತರ ಮಾಡ್ಬೇಕಂದ್ರೂ ಬಹಳ ಖರ್ಚುನು ಇರ್ತದೆ ಸರ್, ಇಂಟ್ರೆಸ್ಟ್ನು ಬೇಕು. ಖರ್ಚು ಇರ್ತದೆ. ಏನಿಲ್ಲ ಅಂದರೆ ಮಿನಿಮಮ್ ಒಂದು ನನಗೆ 10,000 to 15,000 ಪರ್ ಮಂತ್ ಬರ್ತದೆ, ಖರ್ಚು ಬರ್ತದೆ ರೀ. ಸೂಪರ್ ಸರ್. ಮನೆ ಸುತ್ತನೂ ಎಲ್ಲಿ ನೋಡಿದ್ರೂ ಹಸಿರು. ಇದು ಈಗ ಲಿಲ್ಲಿ. ಓಹೋ, ಈಗ ಬಂದದ್ದು ಪಿಂಕ್ ಲಿಲ್ಲಿ ಸರ್. ತುಂಬ ಚೆನ್ನಾಗಿ ಬಂದದ ಸರ್. ಇದು ನನ್ಗೆ ಅನ್ಸಿದ ಮಟ್ಟಿಗೆ ನಮ್ಮ ಸಂತೋಷ್ ಅವರು ಕೊಟ್ಟಿದ್ದು. ಆಯ್ತು, ಇವೆಲ್ಲನೂ ರೋಸಸ್ ರೀ. ಎಷ್ಟು ವೆರೈಟಿ ಇದಾವೆ ಸರ್ ರೋಸಲ್ಲಿ? ರೋಸಸ್ ನನ್ಗೆ ಅನ್ಸಿದ ಮಟ್ಟಿಗೆ ಒಂದು 10 ಕಲರ್ಸ್ ಇವೆ, ಡಿಫ್ರೆಂಟ್ ಕಲರ್ಸ್. ಆದರೆ ನಾನು ಯಾರಿಗಾದ್ರೂ ರಿಕಮೆಂಡ್ ಮಾಡಬೇಕಾಗಿತ್ತು ಅಂದರೆ ರೋಸಸ್ ಬಗ್ಗೆ, ಟ್ರೈ ಟು ಗೋ ಫಾರ್ ಕಾಶ್ಮೀರಿ ರೋಸಸ್. ಆ ಕಾಶ್ಮೀರ್ ರೋಸಸ್ನಲ್ಲಿ ಒಂದು ರೋಸ್ ಪ್ಲಾಂಟ್ಗೆ ಅಟ್ಲೀಸ್ಟ್ ಒಂದು ಎಟ್ ಒನ್ ಟೈಮ್ 20-30 ಫ್ಲವರ್ಸ್ ಕಾಣ್ತಾವೆ. ದಿಸ್ ಇಸ್ ಕಾಶ್ಮೀರಿ ಪ್ಲಾಂಟ್. ಇದು ರೋಸ್ ಈ ಥರ ಭಾಳ ಬರ್ತಾವೆ. ಇದು ಮುಂಗರವಳ್ಳಿನ ಹಾಕಿರಿ? ಯಾವ್ದ್ರಿ? ಮುಂಗರವಳ್ಳಿ. ಹೌದೌದು. ಸೂಪರ್ ಸರ್. ಅದು ಮೆಡಿಸಿನಲ್. ಇದು ಕ್ರಿಸಂಥಮಮ್. ಮತ್ತು ಇವು ಲೋಟಸ್. ಓಹೋ, ಲೋಟಸ್ನ ಇಲ್ಲಿ ಅರೇಂಜ್ ಮಾಡಿ 1 2 3 4 5 6 ಅಲ್ಲಿ ಮತ್ತು ಆ ಪ್ಲಾಟ್ನಲ್ಲೂ ಮಾಡಿಟ್ಟಿನಿ. ಇದು ಒಂದು ಸ್ಪೆಷಲ್ ಮನಿ ಪ್ಲಾಂಟ್ ರೀ. ಎಷ್ಟು ದೊಡ್ಡ ಎಲೆಗಳಿದಾವಲ್ಲ ಸರ್? ಲೀವ್ಸ್ ನೋಡ್ರಿ ನೀವು ಎಷ್ಟು ದೊಡ್ಡವೇ ಇದೆ. ಇದು ಮನಿ ಪ್ಲಾಂಟ್. ಇದು ತುಂಬಾ ಡಿಫ್ರೆಂಟ್ ಆಗಿದೆ ಇದು. ಅಂದ್ರೆ ಇದು ಇದಕ್ಕೆ ಹಿಡ್ಕೊಂಡು ಮ್ಯಾಗ್ ಹೋಗ್ತದ್ರಿ. ಇವು ರೂಟ್ಸ್ ಏನದ ಹಿಡ್ಕೊಂಡು ಮ್ಯಾಗ್ ಹೋಗ್ಬರ್ತದೆ. ಈಗ ಸಣ್ಣ ಲೀಫ್ ಇದ್ದು ಮನಿ ಪ್ಲಾಂಟ್ ಇದ್ರೆ ದುಡ್ಡು ಸ್ವಲ್ಪ ಕಮ್ಮಿ ಬರ್ತವೆ. ಇದು ಲೀಫ್ ದೊಡ್ಡದಾಯ್ತಂದ್ರೆ ಜಾಸ್ತಿ ಬರ್ತವೆ ದುಡ್ಡು ಬರೋದಿಲ್ಲ ಸರ್. ವಿಶೇಷವಾಗಿ ರೀಪಾಟಿಂಗ್ ಮಾಡ್ಬೇಕಾಗ್ತದೆ. ಇದಕ್ಕೆಲ್ಲ ಮಣ್ಣು ಬೇಕಾಗ್ತದೆ, ಮತ್ತೆ ಗೊಬ್ಬರಗಳು ಬೇಕಾಗ್ತವೆ. ಅವನ್ನೆಲ್ಲ ಯಾವ ಥರ ಅರೇಂಜ್ ಮಾಡ್ತೀರಿ? ಯಾವ್ಯಾವ ಟೈಮಲ್ಲಿ ಮಾಡ್ತೀರಿ ಸರ್? ಜನರಲಿ ನಾನು ಸಮ್ಮರ್ನಲ್ಲಿ ಏನು ಮಾಡ್ತೀನಿ, ನಾನು ಗೊಬ್ಬರ ತರಿಸ್ಬಿಡ್ತೀನಿ. ಆ ಗೊಬ್ಬರ ತರಿಸಿದ ಮ್ಯಾಗ ಅವೆಲ್ಲ ನೀವು ನಮ್ಗೆ ತೋರಿಸ್ತೀನಲ್ಲ ವರ್ಮಿ ಕಂಪೋಸಿಟ್ ಮಾಡೋದು, ಅಲ್ಲಿ ಹಾಕ್ಬಿಡ್ತೀನಿ. ಸೊ ದಟ್ ಸಮ್ಮರ್ನಲ್ಲೆಲ್ಲ ಅದು ಡೆವಲಪ್ ಆಗಿಬಿಡ್ತದ. ಅದಕ್ಕೆ ಸ್ವಲ್ಪ ನೀರು ಕೊಡ್ತಾ ಇರ್ತೀನಿ ನಾನು. ಸೊ ದಟ್ ಇದು ಅರ್ಥವಾಂಶ ಎಲ್ಲನೂ ಜಿಂದ ಇರಬೇಕಲ್ಲ, ದಿ ಶುಡ್ ಬಿ ಅಲೈವ್. ಸೊ ಅದು ಮಾಡ್ತೀನಿ. ಅದಾದ ನಂತರ ಜಸ್ಟ್ ಬಿಫೋರ್ ದಿ ಸ್ಟಾರ್ಟ್ ಆಫ್ ಮನ್ಸೂನ್, ಇನ್ ದ ಮಂತ್ ಆಫ್ ಮಾರ್ಚ್ ಆರ್ ಏಪ್ರಿಲ್, ವಾಟ್ ಐ ಡೂ ಈಸ್ ಐ ಗೆಟ್ ದಿ ಬ್ಲ್ಯಾಕ್ ಸಾಯಿಲ್, ಸ್ಯಾಂಡ್ ಆ್ಯಂಡ್ ಹಸ್ಕ್, ಕೋಕೋಪಿಟ್. ಈ ಕೋಕೋಪಿಟ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಡ್ರಮ್ನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇರ್ತೀನಿ ನಾನು. ರೆಡಿ ಮಾಡ್ಕೊಂಡು ಇಟ್ಟಿದ ಮ್ಯಾಗ ಒನ್ಸ್ ಮನ್ಸೂನ್ ಸ್ಟಾರ್ಟ್ಸ್ ರೀಪಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ರೀಪಾಟಿಂಗ್ ಸ್ಟಾರ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಇರ್ತದೆ. ಅವಾಗ ಮಲ್ಟಿಪ್ಲೈ ಆಗ್ತಾವ್ರಿ ಟ್ರೀಸ್. ಅವಾಗ ಮಲ್ಟಿಪ್ಲೈ ಆಗ್ತಾವೆ. ಈ ನಾನು ತಂದಿದ್ದು ಒಂದು ಒಳಗೆ 100 ಇತ್ತಂದರೆ ಓವರ್ ಎ ಪೀರಿಯಡ್ ಆಫ್ 5 years ನೀವೇನು ನೋಡ್ತಾ ಇದ್ರಿ ಇವೆಲ್ಲಾನು ಮಲ್ಟಿಪ್ಲೈ ಮಾಡಿದೆ. ಹಂಗಂತ ಹೇಳಿ ನಾನು ಪರ್ಚೇಸ್ ಮಾಡಿಲ್ಲ ಅಂತ ಇಲ್ಲ, ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಪರ್ಚೇಸ್ ಮಾಡಿದ್ಮ್ಯಾಗ ಯಾವ ಸ್ವಲ್ಪ ಅಂತೂ ಹೋಗ್ತಾವ. ಆ ಹೋದ್ಮ್ಯಾಗ ಇಂಥವೆಲ್ಲ ಮಲ್ಟಿಪ್ಲೈ ಮಾಡಿ ಫುಲ್ ಮಾಡಿ ಇಟ್ಟಿನಿ ನಾನು. ವಿಶೇಷವಾಗಿ ಸರ್ ಸಮ್ಮರ್ ಟೈಮಲ್ಲಿ ಕೆಲವೊಂದು ಗಿಡಗಳಿಗೆ ರೋಗ ಕೀಟಗಳ ಸಮಸ್ಯೆನೂ ಬರ್ತಿರ್ತದೆ. ಅದಕ್ಕೆ ಏನು ಕೇರ್ ಮಾಡಬೇಕು ಸರ್? ಅದಕ್ಕೆ ನಾನು ಜನರಲಿ 15 days to 1 month ಅಟ್ಲೀಸ್ಟ್ ಮಿನಿಮಮ್ 1 monthಗೆ ಒಮ್ಮೆ ರೋಗರ್ ಹೊಡಿತೀನಿ ರೀ. ಇರ್ರೆಸ್ಪೆಕ್ಟಿವ್ ಅದೇನು ಹುಳ ಹತ್ಯದ ಇಲ್ಲ ಅಂತ ಹೇಳಿ ನೋಡೋದಿಲ್ಲ. ಪ್ರಿವೆಂಟಿವ್ ಆ್ಯಕ್ಷನ್ ತೊಗೋತೀನಿ ನಾನು. ಪ್ರಿವೆಂಟಿವ್ ಆ್ಯಕ್ಷನ್ ಏನಂದರೆ ಈ ರೋಗರ್ ಎವ್ರಿ ಟೈಮ್ ಹೊಡಿತೀನಿ ನಾನು. ಮೇಡಮ್ ಅವರೇ, ನಿಮ್ಗೆ ಹೆಂಗ ಅನಿಸ್ತದ್ರಿ? ಏನ್ ಸಪೋರ್ಟ್ ಇಲ್ರಿ, ಎಲ್ಲ ಅವರೇ ಮಾಡ್ಕೊಂತಾರೆ. ನಿಮ್ಗೆ ಹೆಂಗ್ ಖುಷಿ ಆದ್ರಿ? ಖುಷಿ ಅದ. ಅವ್ರೆ ಎಲ್ಲರೂ
ಪ್ರೇಸ್ ಮಾಡ್ತಾ ಬಂದು ಇಲ್ಲಿ ಫೋಟೋ ಅದು ತಗೋತಾರ ಹುಡುಗರು, ಸೆಲ್ಫಿ ಅಂತಾರ, ಒಂದು ಶೂಟಿಂಗ್ ಸ್ಪಾಟ್ ಟೈಪ್ ಶೂಟಿಂಗ್ ಆರ್ಟ್ ಏರಿಯಾದ ಹಂಗಾಗಿ ಬಿಟ್ಟದ. ಎಲ್ಲಾರು ಬಂದು ಕೇಳ್ತಾರ್ರಿ ಇದು ನರ್ಸರಿ ಏನಂತ, ಗಿಡ ಮಾರ್ತಾರನಂತ. ನಾವು ಮಾರೋದಿಲ್ಲ ಅಂತ ಏನನ್ನ ಒಂದು ಕೊಟ್ಟು ಬಿಡ್ತೀವಿ ಹಂಗೆ. ಎಲ್ಲಾರು ನರ್ಸರಿ ಅನ್ಕೊಂಡೆ ಬರ್ತಾರೆ, ಮತ್ತೆ ನಾವು ಡೈರೆಕ್ಟ್ ಮಾಡ್ತೀವಿ ಅಲ್ಲಿ ನರ್ಸರಿ ಅದ ಮುಂದೆ ಅಂತ ಹೇಳಿ. ಸರ್, ವಿಶೇಷವಾಗಿ ನಿಮ್ಮಾಗೆ ಮನೆಯಲ್ಲೇ ಗಿಡಗಳನ್ನ ಬೆಳೆಸೋರಿಗೆ ಏನು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಟಿಪ್ಸ್ ಏನೇನು ಜಾಗ್ರತೆ ವಹಿಸ್ಬೇಕು, ಯಾವ ಥರ ಮಾಡಿದ್ರೆ ಉತ್ತಮ? ನೋಡ್ರಿ, ಸಮ್ಮರ್ನಲ್ಲಿ ಒಂದು ವೇಳಕ ಗ್ರೀನ್ ನೆಟ್ ಹಾಕಿ ಸ್ವಲ್ಪ ಅದಕ್ಕೆ ಕೇರ್ ತೊಗೊಂಡ್ರೆ ಸಮ್ಮರ್ ಎಲ್ಲನೂ ಈಸಿಯಾಗಿ ಹೋಗ್ತದೆ. ಈಗ ನನ್ನ ಬಳಿ ಏನದ ಮ್ಯಾಗೆಲ್ಲ ನೀವು ನೋಡ್ತಾ ಇದ್ರಿ ಬೆಳ್ಳಿ ಹಾಕಿನಿ, ಅದಕ್ಕೆ ನನಗೆ ಗ್ರೀನ್ ನೆಟ್ ಹಾಕೋದು ಅಷ್ಟು ಅವಶ್ಯಕತೆ ಇಲ್ಲ. ಒಂದು ವೇಳಕ್ಕೆ ಇಲ್ಲ ಅಂದರೆ ಅದು ಹಾಕಬೇಕು. ಒಂದು ಸಮ್ಮರ್ನಲ್ಲಿ ಮಿನಿಮಮ್ ಒನ್ಸ್ ಇನ್ ಅ ಡೇ ಅಂತೂ ವಾಟ್ರಿಂಗ್ ಮಾಡೇಬೇಕು. ಡೆಫಿನೆಟ್ಲಿ ದೇರ್ ಇಸ್ ನೋ ಡೌಟ್. ಸಮ್ಟೈಮ್ಸ್ ವೆರಿ ಬಿಕಾಸ್ ಗುಲ್ಬರ್ಗಾನಲ್ಲಿ ನಮ್ಮ ಸಮ್ಮರ್ ಏಪ್ರಿಲ್ ಮೇನಲ್ಲಂತೂ ಮೋರ್ ದೆನ್ 44, 45, 46 ತನಕ ಹೋಗ್ತದೆ. ಆ ಟೈಮಿಗೆ 2 ಟೈಮಿಗೆ ನೀರು ಹಾಕಬೇಕು. ಮಾರ್ನಿಂಗ್ ಬೆಸ್ಟ್ ಈಸ್ 6:30 to 7 ಒಳಗೆ ಹಾಕಿಬಿಡ್ಬೇಕು. ಯಾಕಂದರೆ ಬಿಸಿಲು ಬಂದು ಮತ್ತು ಅದು ಹೀಟ್ ಆಗಬಾರ್ದು. ಪ್ಲಸ್ ಈವ್ನಿಂಗ್ ಆಫ್ಟರ್ 6 when the sun almost sets, then we have to water it. ಇದು ಆ್ಯಂಡ್ ಎವ್ರಿ 15 ಡೇಸ್ಗೊಮ್ಮ ಸ್ವಲ್ಪ ಯು ಹ್ಯಾವ್ ಟು ಡೂ ವೀಡಿಂಗ್, ಲೂಸ್ ದಿ ಸಾಯಿಲ್ ಆ್ಯಂಡ್ ವೀಡ್ಸ್ ಎಲ್ಲನೂ ತೆಗಿಬೇಕು. ಅದು 15 ಡೇಸ್ಗೊಮ್ಮೆ ಮಾಡಬೇಕು. ಆ ಟೈಮ್ ಮಾಡೋ ಮುಂದೆ ಸ್ವಲ್ಪ ನೀವು ಈವನ್ ಇದು ಹಾಕಬೇಕು, ನೀಮ್ ಪೌಡರ್ ಹಾಕಿದ್ರೆ ಒಳಗಿಂದ ರೂಟ್ಸ್ಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಪ್ರಾಕ್ಟೀಸಿಂಗ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಒಂದೇ ಏನಂದರೆ ಟ್ರೈ ಯಾವ ಹಸ್ಬೆಂಡಿಗೂ ನಾನು ಹೇಳ್ತಾ ಇದ್ದೀನಿ, ವೈಫ್ನು ಕೂಡ ಕಾಂಟ್ರಾಕ್ಟ್ ಬರ್ಸ್ಕೊಂಡು ಮಾಡಿರಿ, ಇಲ್ಲ ಅಂದರೆ ಬೇಜಾರು ಮಾಡ್ಕೋತೀರಿ ನಂತರ. ಥ್ಯಾಂಕ್ ಯು ಸರ್. ಓಕೆ.